ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿರುವಂತ ದೇವರ ಜೊತೆ ನೀನು ನಡ್ಕೊಳ್ತಾ ಇದೀಯ. ನೀನು ಯಾಕೆ ಚಿಂತೆ ಮಾಡ್ತಾ ಇದೀಯ? ನೀವು ಒಂದೇ ಹಿಡಿ ಹಾದಿ, ನೀನು ಯಾರಿಗೂ ಸರಿಪಡಿಸ್ಲಕ್ಕಾಗಲ್ಲ. ನೀ ಯಾಕೆ ಕಳ್ಳತ್ತಿದ್ಯಾ? ನೀ ಯಾರ ಮುಂದ್ಗಡೆ ಹೇಳ್ಬೇಕು ಅವ್ರ ಮುಂದ್ಗಡೆ ಹೇಳು. ಯಾರ ಮುಂದ್ಗಡೆ ಸರಿಯಾಗಿ ಮಾಡ್ಕೋಬೇಕು ಅವ್ರ ಮುಂದ್ಗಡೆ ಸರಿಯಾಗಿ ಮಾಡ್ಕೋ. ದೇವರು ನಿನ್ನ ಆಶೀರ್ವದಿಸ್ತಾರೆ. ಇಲ್ಲಿ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 5ನೇ ವಚನ 6ನೇ ವಚನದಲ್ಲಿ ದೇವರು ಹೇಳ್ತಾನ, ಆ ಮನೆ ಒಳಗಡೆ ಯಾರಾದ್ರೂ ಒಬ್ಬರು ಆಶೀರ್ವಾದ ಉಳ್ಳಂತವರಿದ್ರೆ, ದೇವ್ರ ಜೊತೆ ಸರಿಯಾಗಿ ನಡೆದುಕೊಳ್ಳುವಂತವರಿದ್ರೆ ಆ ಮನೆ ಹೋಗಿ ನೀ ಆಶೀರ್ವಾದ ಮಾಡಿ. ಆ ಮನೆಯಲ್ಲಿರುವಂತವರೆಲ್ಲರೂ ಕೂಡ ಏನಾಯ್ತಾರೆ? ಆಶೀರ್ವಾದ ಹೊಂದುತ್ತಾರೆ. ಕೈಗಳನ್ನು ತಟ್ಟಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ, ದೇವರ ಸ್ತೋತ್ರ ಮಾಡೋಣ. ಮೊದಲು ನೀ ರಕ್ಷಣೆ ಹೊಂದು, ಆಮೇಲೆ ನಿನ್ನ ಮನೆಯಲ್ಲಿರುವವರೆಲ್ಲರೂ ಕೂಡ ರಕ್ಷಣೆ ಹೊಂದುತ್ತಾರೆ. ನಿನ್ನ ಮೂಲಕ ನೀವು ಒಂದೇ ಒಂದು ದೀಪ ಹಚ್ಕೊಂಡು ಆ ಮನೆ ಒಳಗೆ ಹೋದಂತಂದ್ರೆ ಆ ಮನೆ ಒಳಗಡೆ ಕತ್ತಲೆ